ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲಾ ಎಸ್.ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ಇವತ್ತು ನಾ ಇಲ್ಲಿ ಬರೀ 2-3 ಚಮಚ ಎಣ್ಣೆ ಹಾಕ್ಕೊಂಡು ಗೋಬಿ ಮಂಚೂರಿ ಮಾಡೋದು ತೋರಿಸ್ಲಾತೇನೆ ರೀ. ಇದು ಖರೆ ಐತ್ರಿ. ಈ ಗೋಬಿ ಮಂಚೂರಿ ಎಣ್ಣೆ ಕರಿದ ಅವಶ್ಯಕತೆ ಇಲ್ರಿ. ಬರೀ 2-3 ಚಮಚ ಎಣ್ಣೆ ಇದ್ರೆ ಸಾಕ್ರಿ, ನಮ್ಮ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ರೆಡಿ ಆತೈತ್ರಿ. ಭಾಳ ಟೇಸ್ಟಿ ಇರ್ತೈತ್ರಿ ಮತ್ತು ಮನ್ಯಾಗ ಮಾಡೋದ್ರಿಂದ ಹೆಲ್ದಿನೂ ಇರ್ತೈತ್ರಿ. ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಮತ್ತು ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗೆ ಗೋಬಿ ಮಂಚೂರಿ ಆಗಿತ್ತತ್ತ. ಈಗ ಬರೀ ಗೋಬಿ ಮಂಚೂರಿ ಹೆಂಗೆ ಮಾಡೋದತ್ತ ನೋಡೋಣ. ಇಲ್ಲಿ ನಾ ಒಂದು ಪಾತ್ರೆ ತೊಗೊಂಡಿನ್ರಿ, ಒಂದು ತಾಟ್ ತೊಗೊಂಡಿನ್ರಿ. ನೀವು ಹಿಟ್ಟು ಹತ್ರ ಕಲಿಸ್ಕೊತೀರಿ ಅದು ತೊಗೋರಿ. ಇಲ್ಲಿ ನಾ 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳತ್ತೀನಿ ರೀ. ಆಮೇಲೆ ಒಂದು ಅರ್ಧ ಕಪ್ ಮೈದಾ ರೀ, ಒಂದು 2 ಚಮಚ ಕಾರ್ನ್ಫ್ಲೋರ್ ತೊಗೊಂಡಿನ್ರಿ. ಇಲ್ಲಿ ನಿಮಗೆ ಅಕ್ಕಿ ಹಿಟ್ಟು ಇಲ್ಲಂದ್ರೆ ಒಂದು ಸ್ವಲ್ಪ ಬೇಸನ್ ಹಿಟ್ಟು ಹಾಕ್ಕೋಬೋದು ರೀ. ಆಮೇಲೆ ಇಲ್ಲಿ ಖಾರದ ಪುಡಿ ಮತ್ತು ಅರಿಶಿಣ ಪುಡಿ, ಧನಿಯಾ ಪುಡಿ ಮತ್ತು ಹಸಿಮೆಣ್ಸಿಕಾಯಿ ಪೇಸ್ಟ್ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ. ಇದೆಲ್ಲ ಹಾಕ್ಕೊಂಡು ಮತ್ತು ಇಲ್ಲಿ ಕಟ್ ಮಾಡಿರೋಂಥ ಕ್ಯಾಬೇಜ್ ಹಾಕ್ಕೊಂಡು ಚೆಂದಂಗೆ ಎಲ್ಲ ಈ ಒಣ ಹಿಟ್ಟು ಸಂಗಟ ಮತ್ತು ಮಸಾಲೆ ಸಂಗಟ ಮಿಕ್ಸ್ ಆಗುವಂಗೆ ಎಲ್ಲ ಕೈಲೇ ಕಲಿಸ್ಕೊಳತ್ತೀನಿ ರೀ. ಫಸ್ಟ್ ನೀರು ಹಾಕ್ಕೊಂಡಿಲ್ರಿ, ಹಾಗೆ ಒಣದ ಕಲಿಸ್ಕೊಳತ್ತೀನಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಬೇಸನ್ ಹಿಟ್ಟು ಹಾಕ್ಕೊಳತ್ತೀನಿ ರೀ. ಅದನ್ನೂ ಹಾಕ್ಕೊಂಡು ಚೆಂದಂಗೆ ಕಲಿಸ್ಕೊಳತ್ತೀನಿ ರೀ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನ ಕಲಿಸ್ಕೊಂಡ್ರಿ. ಭಾಳ ನೀರು ಹಾಕ್ಕೋಬೇಡ್ರಿ, ಯಾಕಂದ್ರೆ ಇದು ಗಟ್ಟಿ ಇರ್ಬೇಕು ರೀ. ಬಜ್ಜಿ ಹಿಟ್ಕಿಂತನೂ ಗಟ್ಟಿ ಇರಬೇಕು. ಈಗ ನೋಡಿರಿ ಕಲಿಸ್ಕೊಂಡೀನಿ. ಈಗ ಒಂದು ಉಂಡೆ ಕಟ್ಟಿ ನಿಮಗೆ ತೋರಿಸ್ಲತ್ತೀನಿ ರೀ. ನೋಡಿರಿ ಹಿಂಗೆ ಗಟ್ಟಿ ಇರಬೇಕು, ಅಂದ್ರೆ ಅಳಸಿರಬಾರ್ದು. ಆಮೇಲೆ ಈ ಕಡೆ ಒಂದು 5 ನಿಮಿಷ ಅದನ್ನ ಹಿಟ್ಟು ನೆನೆಯಾಕೆ ಬಿಡೋಣತ್ತ. ಇಲ್ಲಿ ಒಂದು ಒಲೆ ಮ್ಯಾಗ ಒಂದು ತವ ಇಟ್ಕೊಂಡೇನಿ ರೀ. ದಿಪ್ಪ ಇರ್ಬೇಕು ರೀ ತವ. ನೀವು ಎತ್ರೊಳಗೆ ಬೇಯಿಸೋ ಇರ್ತಿರಲಿ ಅದ್ರೊಳಗೆ ಅದು ದಿಪ್ಪ ಇರ್ಬೇಕು ರೀ. ಆಮೇಲೆ ಅದಕ್ಕೊಂದು ಚಮಚ ಎಣ್ಣೆ ಹಾಕಿ ಎಲ್ಲ ಕಡೆ ಸರಿಸ್ಕೊಂಡೀನಿ ರೀ. ಆಮೇಲೆ ಈ ಹಿಟ್ಟು ಏನೈತಲ್ರಿ, ಇದನ್ನ ಅದ್ರ ಮ್ಯಾಗ ಹಾಕ್ಕೊಂಡು ಹಿಂಗೆ ತಾಲಿಪಟ್ಟು ಥರ ಹಿಂಗೆ ತಟ್ಕೋಬೇಕು ರೀ. ವಿಡಿಯೋದಾಗ ನಿಮ್ಗೆ ತೋರಿಸ್ಲತ್ತೀನಿ. ಹಿಂಗೆ ಎಲ್ಲ ತಟ್ಕೋಬೇಕು ರೀ. ಇಲ್ಲಿ ಒಂದು 4-5 ಹೋಲ್ ಮಾಡ್ಕೊತೀನಿ ರೀ, ಸಣ್ಣ ಸಣ್ಣ. ಯಾಕಂದ್ರೆ ಇದ್ರೊಳಗೆ ಎಣ್ಣೆ ಹಾಕ್ಕೋತೀನಿ ರೀ. ಎಣ್ಣೆ ಹಾಕ್ಕೊಂಡ್ಮೇಲೆ ಇದು ಕ್ರಿಸ್ಪಿಯಾಗಿ ಬರ್ತೈತೆ ರೀ. ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತೈತೆ ರೀ ಹಿಂಗೆ ತೂತ್ನಾಗ ಎಣ್ಣೆ ಹಾಕೋದ್ರಿಂದ. ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡು ಮ್ಯಾಗ ಮುಚ್ಚಿ ಲೋ ಫ್ಲೇಮ್ದಾಗ ಒಂದು 15 ನಿಮಿಷ ಇದನ್ನ ಬೇಯಲಾಕ ಬಿಡ್ಬೇಕು ರೀ. 10-15 ನಿಮಿಷ ಸಾಕ್ರಿ. ಭಾಳ ಚಂದ ಬೇಯ್ದಿರ್ತೈತೆ ರೀ ಕ್ರಿಸ್ಪಿಯಾಗಿ. ನೋಡ್ರಿ ನಿಮಗೆ ತೋರ್ಸ್ಲತ್ತೀನಿ. ಈ ತೆಳಗಿನ ಸೈಡ್ ಏನೈತೆ ರೀ, ಇಲ್ಲಿ ಭಾಳ ಕ್ರಿಸ್ಪಿಯಾಗಿ ಬಂದಿರ್ತೈತೆ ರೀ. ಮ್ಯಾಗ ಒಂದು ಸ್ವಲ್ಪ ಮೆತ್ತಗೆ ಇರ್ತೈತೆ ರೀ. ಇದನ್ನು ಮತ್ತೊಂದು ಸೈಡ್ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ರೀ. ಈ ಕಡೆ ಅದಕ್ಕೆ ಒಗ್ಗರಣೆ ಕೊಡ್ಲಾಕ ರೀ ಒಂದು ಕಡಾಯಿ ಇಟ್ಕೊಂಡೀನಿ ರೀ. ಕಡಾಯಿ ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ ರೀ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು 4 ತರಕಾರಿನ ಕಟ್ ಮಾಡ್ಕೊಂಡಿಟ್ಟೀನಿ ರೀ. ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮ, ಟೊಮೆಟೊ ಮತ್ತು ಕ್ಯಾಬೇಜ್ ರೀ. ಇಷ್ಟು ಕಟ್ ಮಾಡಿ ಇಟ್ಕೊಂಡೀನಿ ರೀ. ಇವು ಎಣ್ಣೆಗೆ ಹುರ್ಕೋಬೇಕು ರೀ ಚೆಂದಂಗೆ. ಹುರ್ಕೊಂಡು ಇಲ್ಲಿ ಒಂದು 2 ಚಮಚ ಕಾರ್ನ್ಫ್ಲೋರ್ ತೊಗೊಂಡೀನಿ ರೀ. ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ಅದೊಂಥರ ಪೇಸ್ಟ್ ಥರ ಮಾಡ್ಕೋಬೇಕು ರೀ. ಈ ಕಡೆ ತರಕಾರಿನೂ ಹುರಿದವ್ರಿ. ನಾ ಇಲ್ಲಿ ಟೊಮೆಟೊ ಸಾಸ್ ಹಾಕ್ಕೊಳತ್ತೀನಿ ರೀ, ಮತ್ತೊಂದು ಸ್ವಲ್ಪ ಸೋಯಾ ಸಾಸ್. ಆಮೇಲೆ ಈ ಕಾರ್ನ್ಫ್ಲೋರ್ದಿಂದ ಏನು ಪೇಸ್ಟ್ ಮಾಡಿತ್ತಲ್ರಿ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಆಮೇಲೆ ಬೇಯಿಸಿದ ತಾಲಿಪಟ್ಟು ಏನೈತಲ್ರಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ಬರೀ 2-3 ಚಮಚದಿಂದ ಎಣ್ಣೆ ಹಾಕಿ ತಯಾರಿಸಿದ ಗೋಬಿ ಮಂಚೂರಿ ರೆಡಿ ಆಗೈತೆ ರೀ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಇರ್ತೈತೆ ರೀ. ಧನ್ಯವಾದ.